ನಮಸ್ಕಾರ ಸ್ನೇಹಿತರೆ. ಸೊ ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಡೋ ಥಿಯರಿ ಅನ್ನೋ ಒಂದು ಕಾನ್ಸೆಪ್ಟ್ನ ಸ್ಟಾಕ್ ಮಾರ್ಕೆಟಲ್ಲಿ ಯಾವ ರೀತಿ ಒಂದು ಯೂಸ್ ಮಾಡ್ಬೋದು, ಅದರ ಜೊತೆಗೆ ಅದರ ಒಂದು ಬೇಸಿಕ್ ಇನ್ಫಾರ್ಮೇಷನ್ಸ್ ಈ ವಿಡಿಯೋದ ಮುಖಾಂತರ ಶೇರ್ ಮಾಡ್ತೀನಿ. ಸೊ ಎರಡು ಬ್ಯಾಕ್ ಟು ಬ್ಯಾಕ್ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಸೊ ಪಾರ್ಟ್ 1 ನಿಮಗೆ ಥಿಯರಿ ಎಕ್ಸ್ಪ್ಲನೇಷನ್ಸ್ ಕೊಡ್ತೀನಿ. ಸೊ ನೆಕ್ಸ್ಟ್ ಪಾರ್ಟ್ 2 ವಿಡಿಯೋದಲ್ಲಿ ನಿಮಗೆ ಒಂದು ಕಂಪ್ಲೀಟ್ ಒಂದು ಚಾರ್ಟ್ನ ಒಂದು ಲೈವ್ ಚಾರ್ಟ್, ರಿಲಯನ್ಸ್ನ ಒಂದು ಲೈವ್ ಚಾರ್ಟ್ನ ತಗೊಂಡು ಸಹ ನಾನು ನಿಮಗೆ ಎಕ್ಸ್ಪ್ಲನೇಷನ್ಸ್ ಕೊಡ್ತೀನಿ. ಸೊ ನೋಡೋಣ. ಓಕೆ, ಸೊ ಈ ಒಂದು ಡೋ ಥಿಯರಿ ಅನ್ನೋ ಒಂದು ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡಿದ್ ಬಂದು ಚಾರ್ಲ್ಸ್ ಡಿ ಡೋ ಅನ್ನೋ ಒಂದು ಪರ್ಸನ್. ನೀವು ರೈಟ್ ಸೈಡ್ ನೋಡ್ಬೋದು, ಅವರ ಒಂದು ಫೋಟೋ ಸಹ ಹಾಕಿದ್ದೀನಿ. ಅದ್ರ ಜೊತೆಗೆ ಇವರ ಸ್ನೇಹಿತರ ಜೊತೆ ಸೇರ್ಕೊಂಡು ಡೋ ಜೋನ್ಸ್ ಅಂಡ್ ಕಂಪನಿ ಅನ್ನೋ ಒಂದು ಕಂಪನಿನ ಫಾರ್ಮೇಶನ್ ಮಾಡಿದ್ರು. ಸೊ ಅವರ ಸ್ನೇಹಿತರು ಬಂದು ಎಡ್ವರ್ಡ್ ಜೋನ್ಸ್, ಅದ್ರ ಜೊತೆಗೆ ಬರ್ಗ್ ಸ್ಟ್ರೆಸ್ಸರ್ ಅನ್ನೋ ಒಂದು ಪರ್ಸನ್ ಜೊತೆ ಸೇರಿ ಅವರು ಆ ಒಂದು ಕಂಪನಿನ ಸಹ ಶುರು ಮಾಡಿದ್ರು. ಅದ್ರ ಜೊತೆಗೆ ಇವರು ಡೋ ಜೋನ್ಸ್ ಇಂಡಸ್ಟ್ರಿಯಲ್ ಆವರೇಜ್ ಅನ್ನುವ ಒಂದು ಇಂಡೆಕ್ಸ್ನ ಒಂದು ಶುರು ಸಹ ಮಾಡಿದ್ರು, ಅದನ್ನ ಡೆವಲಪ್ಮೆಂಟ್ ಸಹ ಮಾಡಿದ್ರು. ಅದು 1896. ಸೊ ಯಾರು ಸಹ ಈಗಿನ ಜನರೇಷನ್ ಯಾರು ಇದ್ದಾರೆ ಅವ್ರು ಯಾರು ಹುಟ್ಟಿಲ್ಲ ಅಂತಾನೆ ಹೇಳೋದು. ಆ ಒಂದು ಟೈಮಲ್ಲಿ ಈ ಒಂದು ಇಂಡೆಕ್ಸ್ನ ಫಾರ್ಮೇಶನ್ ಅಥವಾ ಡೆವಲಪ್ಮೆಂಟ್ ಮಾಡಿದ್ರು. ಈ ಒಂದು ಡೋ ಜೋನ್ಸ್ ಇಂಡಸ್ಟ್ರಿಯಲ್ ಆವರೇಜ್ ಏನಂತ ಕರೆದ್ರೆ, ನಿಮ್ಗೆ ಏನಾದ್ರು NSEಯ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಅದ್ರ ಜೊತೆಗೆ BSE ಒಂದು ಸೆನ್ಸೆಕ್ಸ್ ಏನು ನೀವು ಇಂಡೆಕ್ಸ್ಗಳು ನೋಡ್ತೀರಾ, ಆ ರೀತಿಯ ಒಂದು ಇಂಡೆಕ್ಸ್ US ಅಲ್ಲಿ ಡೆವಲಪ್ ಮಾಡಿರೋಂಥ ಒಂದು ಇಂಡೆಕ್ಸ್ ಒಂದು ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ನ ಸಹ ಒಂದು ಮೆಷರ್ ಮಾಡುತ್ತೆ. ಅದರ ಜೊತೆಗೆ ಈ ಡೋ ಅನ್ನೋ ಒಂದು ಪರ್ಸನ್ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಈ ಒಂದು ಥಿಯರಿ ನಾವೇನ್ ಡಿಸ್ಕಸ್ ಮಾಡ್ತಾರೆ, ಡೋ ಥಿಯರಿ ಅಂತ ಏನ್ ಡಿಸ್ಕಸ್ ಮಾಡ್ತಾರೆ, ಈ ಒಂದು ಥಿಯರಿನ ಅವರ ಒಂದು ವಾಲ್ ಸ್ಟ್ರೀಟ್ ಮ್ಯಾಗಝಿನ್ ಅಥವಾ ಒಂದು ಎಡಿಟೋರಿಯಲ್ ಅನ್ನೋ ಒಂದು ನ್ಯೂಸ್ ಪೇಪರ್ ಏನಿದೆ ಅದರ ಮುಖಾಂತರ ಒಂದು ಸೀರೀಸ್ ಆಫ್ ಒಂದು ಆರ್ಟಿಕಲ್ಸ್ ನ ಬರೆದು ಅವರ ಒಂದು ಡೋ ಥಿಯರಿನ ಒಂದು ಕಂಪ್ಲೀಟ್ ಒಂದು ಅಂದ್ರೆ ಪಬ್ಲಿಕ್ಗೆ ಫ್ರೀಯಾಗಿ ಕೊಡುವಂತ ಒಂದು ಪ್ಲಾನಿಂಗ್ ನ ಮಾಡ್ಕೊಂಡು, ಅದಾದ ನಂತರ 1902 ಅಲ್ಲಿ ಇವರು ನಿಧನ ಹೊಂದಿದ್ರು. ಅದಾದ್ಮೇಲೆ ಅವರ ಒಂದು ಕಂಪ್ಲೀಟ್ ಒಂದು ಥಿಯರಿ ಏನಿದೆ ಆ ಒಂದು ಥಿಯರಿ ಇನ್ಕಂಪ್ಲೀಟ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಕಂಪ್ಲೀಟ್ ಪಬ್ಲಿಕೇಶನ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಅವರು ತೀರೋಗಿದ್ರ ಒಂದು ಸಲುವಾಗಿ. ಅದರ ಜೊತೆಗೆ ಈ ಒಂದು ಥಿಯರಿನ ಇಟ್ಕೊಂಡು ಇವರ ಫಾಲೋವರ್ಸ್, ಅದ್ರ ಜೊತೆಗೆ ಬೇರೆ ಒಂದು ರಿಸರ್ಚ್ ಒಂದು ಟೀಮ್ಸ್ ಇರ್ತಾರಲ್ಲ, ಅವರು ಅದೇ ಒಂದು ಕಾನ್ಸೆಪ್ಟ್ ನ ಕಂಟಿನ್ಯೂಷನ್ ಮಾಡಿ ಆ ಒಂದು ಥಿಯರಿನ ಸ್ವಲ್ಪ ಮಾಡಿಫಿಕೇಶನ್ ಮಾಡಿ ಸುಮಾರು ಒಂದು ಸೀರೀಸ್ ಆಫ್ ಒಂದು ಬುಕ್ಸ್ಗಳನ್ನ ಒಂದು ರಿಲೀಸ್ ಮಾಡಿದ್ರು. ಅದರಲ್ಲಿ ಒಂದು ಟಾಪ್ 4 ನೋಡಿದ್ರೆ ವಿಲಿಯಂ ಪಿ ಹ್ಯಾಮಿಲ್ಟನ್ಸ್ ಅನ್ನೋ ಒಂದು ಪರ್ಸನ್ ಸ್ಟಾಕ್ ಮಾರ್ಕೆಟ್ ಬಾರೋಮೀಟರ್ ಅನ್ನೋ ಒಂದು ಆರ್ಟಿಕಲ್ ನ ಅಥವಾ ಒಂದು ಬುಕ್ ನ ಇಂಟ್ರೊಡ್ಯೂಸ್ ಮಾಡಿದ್ರು. ಅದ್ರ ಜೊತೆಗೆ ರಾಬರ್ಟ್ ರೀಸ್ ಅನ್ನೋ ಒಂದು ಪರ್ಸನ್ ಡೋ ಥಿಯರಿ ಅಂತ ಮಾಡಿದ್ರು. ಅದ್ರ ಜೊತೆಗೆ ಜಾರ್ಜ್ ಸ್ಕ್ಯಾಫರ್ಸ್ ಅನ್ನೋ ಪರ್ಸನ್ ಬಂದು ಹೌ ಐ ಹೆಲ್ಪ್ ಮೋರ್ ದೆನ್ 10,000 ಇನ್ವೆಸ್ಟರ್ಸ್ ಟು ಪ್ರಾಫಿಟ್ ಇನ್ ಸ್ಟಾಕ್ಸ್ ಅನ್ನೋ ಒಂದು ಬುಕ್ಸ್ ಬರೆದ್ರು. ಅದ್ರ ಜೊತೆಗೆ ರಿಚರ್ಡ್ ರಸಲ್ಸ್ ಅನ್ನೋ ಒಂದು ಪರ್ಸನ್ ಸಹ ಡೋ ಥಿಯರಿ ಟುಡೇ ಅನ್ನೋ ಒಂದು ಆರ್ಟಿಕಲ್ ನ ಅಥವಾ ಒಂದು ಬುಕ್ಸ್ 1961 ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಈ ಒಂದು ಇಂಟ್ರೊಡಕ್ಷನ್ ನಿಮ್ಗೆ ಏನಕ್ಕೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸ್ನೇಹಿತರೆ, ನೋಡಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ನಿನ್ನೆ ಏನ್ ನಡೆದಿತ್ತು ಅದು ಇವತ್ತು ಸಹ ನಡೆಯುತ್ತೆ, ನಾಳೆ ಸಹ ವರ್ಕ್ ಆಗುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಹ್ಯೂಮನ್ ಸೈಕಾಲಜಿ ಸೇಮ್ ಇರೋದ್ರಿಂದ ಯಾವುದೇ ಒಂದು ಸಮಯದಲ್ಲಾದ್ರೂ ಒಂದು ಮಾರ್ಕೆಟ್ ನ ಹೊಸ ಟೆಕ್ನಾಲಜೀಸ್ ಬರ್ಬೋದು, ಬಟ್ ಒಂದು ಸೆಂಟಿಮೆಂಟ್, ಹ್ಯೂಮನ್ ಸೈಕಾಲಜಿ ಒಂದು ಸೆಂಟಿಮೆಂಟ್ ಏನಿದೆ ಅದು ಸೇಮ್ ಇರುವ ಒಂದು ಆ ಸೇಮ್ ಇರೋದ್ರಿಂದ 100 years ಈ ಒಂದು ಕಾನ್ಸೆಪ್ಟ್ ನ ಡೆವಲಪ್ಮೆಂಟ್ ಮಾಡಿದ್ರು ಸಹ ಈ ಒಂದು ಆಕ್ಚುಲಿ ಹೇಳ್ಬೇಕಾದ್ರೆ ಈ ಒಂದು ಕಾನ್ಸೆಪ್ಟ್ ನ ಅಥವಾ ಈ ಥಿಯರಿನ ಡೆವಲಪ್ಮೆಂಟ್ ಮಾಡಿದ ಪರ್ಪಸ್ಸೇ ಬೇರೆ. ಬಟ್ ಅದಾದ ನಂತರ ಇದು ಕಂಪ್ಲೀಟ್ಲಿ ಒಂದು ಸ್ಟಾಕ್ ಮಾರ್ಕೆಟ್ಗೆ ಒಂದು ಅಟ್ಯಾಚ್ ಆಗಿರುವಂತ ಒಂದು ಥಿಯರಿ ಅಂತಾನೆ ಹೇಳ್ಬೋದು. ಆ ಒಂದು ಥಿಯರಿ 100 ವರ್ಷದ ಹಿಂದೆ ಯಾವ ರೀತಿ ವರ್ಕ್ ಆಗ್ತಿತ್ತು, ಈಗಲೂ ಸಹ ಅದೇ ರೀತಿ ವರ್ಕ್ ಆಗುತ್ತೆ. ಇನ್ನೂ 100, 200, 1000 ವರ್ಷ ಆದ್ರೂ ಸಹ ಈ ಥಿಯರಿ ಇತ್ತು, ಈ ದೇಶ ಹಿಂಗೆ ಇತ್ತು ಅಂದ್ರೆ ಇದೇ ಥಿಯರಿ ಸಹ ವರ್ಕ್ ಆಗುವಂತ ಒಂದು ಯುನೀಕ್ನೆಸ್ ಈ ನಮ್ಮ ಡೋ ಥಿಯರಿಲಿ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದ್ರ ಜೊತೆಗೆ ಮತ್ತೊಂದು ನಿಮ್ಗೆ ಒಂದು ಸರ್ಪ್ರೈಸಿಂಗ್ ಇನ್ಫಾರ್ಮೇಶನ್ ಅಂತ ಹೇಳಿದ್ರೆ, ಈ ಒಂದು ಡೋ ಥಿಯರಿ ಈವನ್ ಕ್ಯಾಂಡಲ್ ಸ್ಟಿಕ್ಸ್ ನ ಫಾರ್ಮೇಶನ್ ನೋಡ್ತಿರಲ್ಲ, ಕ್ಯಾಂಡಲ್ ಸ್ಟಿಕ್ಸ್, ಡೋಜಿ, ಸ್ಪಿನ್ನಿಂಗ್ ಟಾಪ್, ಅದ್ರ ಆ ಒಂದು ಕ್ಯಾಂಡಲ್ಸ್ ಬರೋಕ್ಕಿಂತ ಮುಂಚೆನೆ ಅಥವಾ ಸುಮಾರು 100 ವರ್ಷಗಳ ಹಿಂದೆನೆ ಈ ಒಂದು ಕಾನ್ಸೆಪ್ಟ್ ನ ಚಾರ್ಲ್ಸ್ ಎಚ್ ಡೋ ಅನ್ನೋ ಒಂದು ಪರ್ಸನಾಲಿಟಿ ಒಂದು ಇಂಟ್ರೊಡ್ಯೂಸ್ ಮಾಡಿದ್ರು. ನೆನ್ಪಿಟ್ಕೊಳ್ಳಿ, ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಯಾವ ರೀತಿ ಒಂದು ಥಿಂಕಿಂಗ್ ಆ ಕಾಲದಲ್ಲೇ ಇತ್ತು. ಈಗಿನ ಟೆಕ್ನಾಲಜಿ ಯುಗದಲ್ಲೇ ನಿಮ್ಗೆ ಎಲ್ಲ ಒಂದು ಮೊಬೈಲ್ ಅಲ್ಲೇ ಸಿಕ್ಬಿಡುತ್ತೆ, ಬಟ್ ಆಗಿನ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಇಲ್ದಿರುವ ಟೈಮಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಮಾಡಿದ್ರು ಅಂತ ನೆನ್ಪಿಟ್ಕೊಳ್ಳಿ. ಅದು ಈಗಲೂ ಸಹ ವರ್ಕ್ ಆಗ್ತಿದೆ ಅಂದ್ರೆ ಅದು ಈ ಒಂದು ಡೋಸ್ನ ಒಂದು ಥಿಯರಿ ಒಂದು ಪವರ್ಫುಲ್ ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಈ ಒಂದು ಡೋ ಥಿಯರಿಯಲ್ಲಿ ನಮಗೆ 6 ಇಂಪಾರ್ಟೆಂಟ್ ಪ್ರಿನ್ಸಿಪಲ್ಸ್ ಇದೆ. ನಾನು ನಿಮ್ಗೆ ನಿಧಾನಕ್ಕೆ ಹೇಳ್ತಾ ಇದ್ದೀನಿ, ನೀವು ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವ ಒಂದು ಪರ್ಪಸ್ಗೋಸ್ಕರ. ಈ ಒಂದು ಡೋ ಥಿಯರಿಯಲ್ಲಿ ಅವರು ಒಂದು 6 ಮೇಜರ್ ಪ್ರಿನ್ಸಿಪಲ್ಸ್ ನ ಒಂದು ಡಿಸೈನ್ ಮಾಡಿದ್ದಾರೆ. ಮೊದಲನೇ ಪ್ರಿನ್ಸಿಪಲ್ ಬಂದು ದ ಮಾರ್ಕೆಟ್ ಹ್ಯಾಸ್
3 ಟ್ರೆಂಡ್ಸ್. ನೀವು ಯಾವುದೇ ರೀತಿಯ ಒಂದು ಮಾರ್ಕೆಟ್ ತಗೊಳ್ಳಿ, ಸ್ಟಾಕ್ ಮಾರ್ಕೆಟ್ ತಗೊಳ್ಳಿ, ಡಿರೈವೇಟಿವ್ ತಗೊಳ್ಳಿ, ಫ್ಯೂಚರ್ಸ್ ತಗೊಳ್ಳಿ, ಆಪ್ಷನ್ಸ್ ತಗೊಳ್ಳಿ, ಕಮಾಡಿಟೀಸ್ ತಗೊಳ್ಳಿ, ಅದರ ಯಾವುದೇ ಒಂದು ಫೈನಾನ್ಷಿಯಲ್ ಪ್ರಾಡಕ್ಟ್ ಅಥವಾ ಯಾವುದೇ ಒಂದು ರೀತಿಯ ಒಂದು ಪ್ರಾಡಕ್ಟ್ ಅನ್ನು ಟ್ರೇಡ್ ಮಾಡಿದ್ರೆ ಆ ಒಂದು ಮಾರ್ಕೆಟ್ ಅಲ್ಲಿ ನಿಮಗೆ 3 ತರಹದ ಒಂದು ಟ್ರೆಂಡ್ಗಳು ಬರುತ್ತೆ. ಒಂದು ಬಂದು ಪ್ರೈಮರಿ ಟ್ರೆಂಡ್. ನಾನು ನಿಮಗೆ ಚಾರ್ಟ್ ನ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ಸ್ ಕೊಡ್ತೀನಿ. ಈಗ ಒಂದು ಬೇಸಿಕ್ ಆಗಿ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಪ್ರೈಮರಿ ಅಂತ ಹೇಳಿದ್ರೆ ಒಂದು ಸ್ಟಾಕ್ ಮಾರ್ಕೆಟ್ ಯಾವುದೋ ಒಂದು ಸ್ಟಾಕ್ ಕಂಪ್ಲೀಟ್ ಅಪ್ ಟ್ರೆಂಡ್ ಹೋಗ್ತಿತ್ತು ಅಂದ್ರೆ ಅದು ಪ್ರೈಮರಿ ಟ್ರೆಂಡ್ ಆಗುತ್ತೆ. ಸೊ ಯಾವುದೇ ಒಂದು ಸ್ಟಾಕ್ ಅಪ್ ಟ್ರೆಂಡ್, ಈ ರೀತಿ ಒಂದು ಅಪ್ ಟ್ರೆಂಡ್ ಹೋಯ್ತು ಅಂತ ಹೇಳಿದ್ರೆ, ಒಂದು ಪೆನ್ ತಗೊಂಡ್ಬಿಡ್ತೀನಿ, ಈ ರೀತಿ ಅಪ್ ಟ್ರೆಂಡ್ ಹೋಯ್ತು ಅಂದ್ರೆ ಇದೇ ರೀತಿ ಹೋಗ್ತಿರುತ್ತಾ? ಖಂಡಿತವಾಗಿಯೂ ಹೋಗಲ್ಲ. ಸೊ ಅದು ಒಂದು ಫೇಸಸ್ ಅಲ್ಲಿ ಹೋದ ಅಥವಾ ಒಂದು ಕೈಂಡ್ ಆಫ್ ಒಂದು ಅಂದ್ರೆ ಅಪ್ಸ್ ಅಂಡ್ ಡೌನ್ಸ್ ಆ ರೀತಿ ಮೂವ್ಮೆಂಟ್ ಆಗೋದ್ರಿಂದ ಇದು ಹಿಂಗ್ ಮೂವ್ಮೆಂಟ್ ಆಗುತ್ತೆ, ನೆಕ್ಸ್ಟ್ ಹಿಂಗ್ ಸ್ವಲ್ಪ ಬರುತ್ತೆ, ಹಿಂಗ್ ಮೂವ್ಮೆಂಟ್ ಆಗುತ್ತೆ, ಹಿಂಗ್ ಬರುತ್ತೆ, ಹಿಂಗಾಗುತ್ತೆ, ಹಿಂಗ ಈ ರೀತಿ ಬರೋದ್ರಿಂದ ಇದನ್ನ ನಾವು ಮೇನ್ ಅಪ್ ಟ್ರೆಂಡ್ ಅಂತ ಕರಿತೀವಿ. ಅದು ಪ್ರೈಮರಿ ಟ್ರೆಂಡ್ ಆಗುತ್ತೆ. ಈ ರೀತಿ ಒಂದು ಸ್ವಲ್ಪ ಒಂದು ಕರೆಕ್ಷನ್ ತರ ಬರುತ್ತೆ, ಅದನ್ನ ಸೆಕೆಂಡ್ರಿ ಅಂತ ಹೇಳ್ಬೋದು. ಈ ಸೆಕೆಂಡ್ರಿ ಒಳಗಡೆ ಸ್ವಲ್ಪ ಈ ರೀತಿ ಎಕ್ಸಾಂಪಲ್ ಅನ್ಕೊಳ್ಳಿ, ಇದು ಪ್ರೈಮರಿ, ಇದು ಸೆಕೆಂಡ್ರಿ. ಸೊ ಪ್ರೈಮರಿಯಲ್ಲಿ ಸೆಕೆಂಡ್ರಿಯಲ್ಲಿ ಮಧ್ಯದಲ್ಲಿ ಈ ರೀತಿ ಬಂತು ಅಂದ್ರೆ ಇದನ್ನ ನಾವು ಮೈನರ್ ಅನ್ಬೋದು. ಮತ್ತೆ ಹಿಂಗ್ ಬಂದು ಇದು ಅಪ್ ಟ್ರೆಂಡ್ ಕರುತ್ತೆ, ಇದನ್ನ ನಾವು ಮೈನರ್ ಅಂತ ಕರಿಬಹುದು. ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಪರ್ಪಸ್ ನಿಮ್ಗೆ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸೆಕೆಂಡ್ ಪ್ರಿನ್ಸಿಪಲ್ ಇವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಮಾರ್ಕೆಟ್ ಹ್ಯಾಸ್ 3 ಫೇಸಸ್. ನೀವು ಯಾವುದೇ ಒಂದು ಪ್ರೈಮರಿ ಸೆಕೆಂಡರಿ ಮಾರ್ಕೆಟ್ ನಾವೇನು ಒಂದು ಟ್ರೆಂಡ್ ನಾವು ಡಿಸ್ಕಸ್ ಮಾಡಲ್ಲ, ಆ ರೀತಿಯ ಒಂದು ಟ್ರೆಂಡ್ ಏನಾದ್ರು ನೀವು ಪೆನ್ಸ್ ಅಲ್ಲಿ ಡಿಲೀಟ್ ಮಾಡ್ಬಿಡ್ತೀನಿ, ಸೊ ನಿಮ್ಗೆ ಈಸಿಗೆ ಆಗುತ್ತೆ ಅಂತ. ಓಕೆ, ಸೊ ಎರೇಜ್ ಆಲ್ ಲಿಂಕ್ ಆನ್ ಸ್ಲೈಡ್. ಓಕೆ, ಸೊ ಈ ರೀತಿಯ ಒಂದು ಟ್ರೆಂಡ್ ಇರೋ ಒಂದು ಟೈಮಲ್ಲಿ ಯಾವುದೇ ಒಂದು ಸ್ಟಾಕು ಅಪ್ ಟ್ರೆಂಡ್ ಅಥವಾ ಡೌನ್ ಟ್ರೆಂಡ್ ಯಾವ ರೀತಿ ಒಂದು ಟ್ರೆಂಡ್ ಆಗುತ್ತೆ, ಆ ಒಂದು ಟ್ರೆಂಡ್ ಅಲ್ಲಿ ನಿಮಗೆ 3 ತರಹದ ಒಂದು ಫೇಸಸ್ ಬರ್ತದೆ. ಯಾವುದೇ ಒಂದು ಸ್ಟಾಕ್ ಅಪ್ ಹೋಗ್ಬೇಕಾದ್ರೆ ಒಂದು ಹಿಂಗ್ ಹೋಗಲ್ಲ, ಅದು ಇಲ್ಲಾಜಿಕಲ್ ಆಗೋಗುತ್ತಲ್ವಾ. ಅದಕ್ಕೋಸ್ಕರ ಇವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಯಾವುದೇ ಒಂದು ಸ್ಟಾಕು ಅಥವಾ ಯಾವುದೇ ಒಂದು ಪ್ರಾಡಕ್ಟ್ ಮೂವ್ ಆಗೋಕ್ಕಿಂತ ಮುಂಚೆ ಒಂದು ಅಕ್ಯುಮಿಲೇಷನ್, ಪಾರ್ಟಿಸಿಪೇಷನ್ ಮತ್ತೆ ಡಿಸ್ಟ್ರಿಬ್ಯೂಷನ್ ಸ್ಟೇಜಸ್ ಹೋಗುತ್ತೆ ಅಂತ ಹೇಳ್ತಾರೆ. ಯಾವುದೋ ಒಂದು ಸ್ಟಾಕ್ ನೋಡಿ ಅಪ್ ಮೂವ್ಮೆಂಟ್ ಆಯ್ತು ಅಂದ್ರೆ ಒಂದೇ ರೀತಿ ಆಡಿಯೋ ಹಿಂಗ್ ಹೋಗಲ್ಲ. ಸೊ ಈ ರೀತಿ ಒಂದು ಇದನ್ನ ಅಕ್ಯುಮಿಲೇಷನ್ ಅಂತಾರೆ. ಅದಾದ್ಮೇಲೆ ಈ ಒಂದು ಲೆವೆಲ್ನ ಬ್ರೇಕ್ ಆದ್ಮೇಲೆ ಇದನ್ನ ನಾವು ಪಾರ್ಟಿಸಿಪೇಷನ್, ನಾವು ನಿಮ್ಮಂತಹ ಒಂದು ರಿಟೇಲರ್ ಪಾರ್ಟಿಸಿಪೇಟ್ ಮಾಡ್ತಾರೆ. ಈ ಒಂದು ಅಕ್ಯುಮಿಲೇಷನ್ ಸ್ಟೇಜ್ ಅಲ್ಲೇ ಸುಮಾರು ಒಂದು ಬಿಗ್ ಬಾಯ್ಸ್ ಪರ್ಚೇಸ್ ಮಾಡ್ಕೊಂತ ಇರ್ತಾರೆ. ಅದಾದ್ಮೇಲೆ ಬ್ರೇಕ್ ಔಟ್ ಅಥವಾ ಬ್ರೇಕ್ ಡೌನ್ ಡಿಪೆಂಡಿಂಗ್ ಆನ್ ನಿಮ್ಮ ಅಪ್ ಟ್ರೆಂಡ್ ಡೌನ್ ಟ್ರೆಂಡ್. ಆದ್ಮೇಲೆ ಬ್ರೇಕ್ಔಟ್ ಏನಾರು ಆಯ್ತು ನಾವು ಪಾರ್ಟಿಸಿಪೇಟ್ ಮಾಡಕ್ಕೆ ಶುರು ಮಾಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಸ್ಟಾಕ್ ಅಪ್ ಹೋಗುತ್ತೆ. ನೆಕ್ಸ್ಟ್ ಈ ರೀತಿ ಮತ್ತೆ ಒಂದು ಡಿಸ್ಟ್ರಿಬ್ಯೂಷನ್ಗೂ ಈ ರೀತಿ ಒಂದು ರೇಂಜ್ ಅಂತ ಕರೀತಾರಲ್ಲ, ಆ ರೇಂಜ್ಗೆ ಹೋಗಿ ನೆಕ್ಸ್ಟ್ ಸ್ಟಾಕು ಕೆಳಗಡೆ ಬೀರುವಂತ ಇರುತ್ತೆ. ಅದನ್ನ ನಾವು 3 ಫೇಸಸ್ ಆಫ್ ಡೋ ಥಿಯರಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬಹುದು. ಓಕೆ, ಇದಾದ ನಂತರ ಯಾವುದೇ ಒಂದು ಟ್ರೆಂಡ್, ಅಪ್ ಟ್ರೆಂಡ್ ಆಗಿರ್ಬೋದು, ಡೌನ್ ಟ್ರೆಂಡ್ ಆಗಿರ್ಬೋದು, ಮೇಜರ್ ಅದೆರಡೇ ನಮಗೆ ಮೇನ್ ಟ್ರೆಂಡ್ ಆಗಿರೋದ್ರಿಂದ ಆ ಒಂದು ಟ್ರೆಂಡ್ 100% ಕರೆಕ್ಟ್ ಅಥವಾ 100% ಅಲ್ಲ 99% ಕರೆಕ್ಟ್ ಇದೆ ಅಂತ ನಾವೇನಾದ್ರು ಹೇಳ್ಬೇಕಾದ್ರೆ ಅದಕ್ಕೆ ವಾಲ್ಯೂಮ್ ಸಪೋರ್ಟ್ ಮಾಡಬೇಕು. ನೀವು ಯಾವುದೋ ಒಂದು ಸ್ಟಾಕ್ ತಗೊಂಡ್ರೆ ಈ ರೀತಿ ಒಂದು ಚಾರ್ಟ್ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಬರೀ ಹಿಂಗೆ ಇರುತ್ತೆ ಚಾರ್ಟ್ ಇಲ್ಲ. ಸೆಕೆಂಡ್ ನಿಮಗೆ ವಾಲ್ಯೂಮ್ಸ್ ಇರುತ್ತೆ, ಇನ್ಕ್ರೀಸ್ ಆಗ್ತಿರುತ್ತೆ, ಡಿಕ್ರೀಸ್, ಈ ರೀತಿ ಒಂದು ವಾಲ್ಯೂಮ್ ಇರುತ್ತೆ. ನೀವು ಚಾರ್ಟ್ ಸಹ ನೋಡ್ಬೋದು ನೀವು ಯಾವ ರೀತಿಯ ಒಂದು ವಾಲ್ಯೂಮ್ ಇರುತ್ತೆ. ಸೊ ಆ ರೀತಿ ಒಂದು ವಾಲ್ಯೂಮ್ ಸಪೋರ್ಟ್ ಮಾಡಬೇಕು. ಅದ್ರ ಜೊತೆಗೆ ಯಾವುದೇ ಒಂದು ಅಪ್ ಟ್ರೆಂಡ್ ಅಥವಾ ಡೌನ್ ಟ್ರೆಂಡ್ ನಾವು ಯಾವುದೇ ಒಂದು ಟೈಮ್ ಒಂದು ಸ್ಟಾಕ್ನ ಅಥವಾ ಒಂದು ಇಂಡೆಕ್ಸ್ನ ಅನಾಲಿಸಿಸ್ ಮಾಡಬೇಕಾದ್ರೆ ಅದರ ಒಂದು ನಿಯರೆಸ್ಟ್ ಒಂದು ಇಂಡೆಕ್ಸಸ್ ಅದು ಸಹ ಒಂದು ಸೇಮ್ ಹೋಗ್ಬೇಕು. ಎಕ್ಸಾಂಪಲ್ ಇವಾಗ ಬ್ಯಾಂಕ್ ನಿಫ್ಟಿ ಅಪ್ ಹೋಗ್ತಿದೆ ಅಂತ ಹೇಳಿದ್ರೆ ಅದು ಅಪ್ ಟ್ರೆಂಡ್ ಅಂತ ನಾವು ಕರೆಯಕ್ಕೆ ಆಗೋದು. ಅದನ್ನು ನಾವು ನಿಫ್ಟಿಗೂ ಸಹ ಕಂಪ್ಯಾರಿಸನ್ ಮಾಡಬೇಕು, ನಿಫ್ಟಿ 50ಗೂ ಕಂಪ್ಯಾರಿಸನ್ ಮಾಡಬೇಕು. ಅದ್ರ ಜೊತೆಗೆ ಬೇರೆ ಸೆಕ್ಟರ್ ಅಲ್ಲಿ ಇರುವಂತಹ ಒಂದು ಇಂಡೆಕ್ಸ್ ಗಳಿಗೆ ಕಂಪೇರ್ ಮಾಡಿ ಎಲ್ಲಾನು ಇನ್ ಲೈನ್, ಇನ್ ಟ್ಯಾಂಡಮ್ ಅಂತ ಕರೀತಾರೆ. ಆ ರೀತಿ ಒಂದು ಅಪ್ ಟ್ರೆಂಡ್ ಹೋದ್ರೆ ಅದನ್ನ ನಾವು ಕಂಪ್ಲೀಟ್ ಒಂದು ಬುಲ್ಲಿಶ್ ಅಥವಾ ಪ್ರೈಮರಿ ಸ್ಟ್ರಾಂಗ್ ಅಪ್ ಟ್ರೆಂಡ್ ಅಂತ ಕರಿಬಹುದು. ಇಲ್ಲ ಅದು ಒಂದು ಮೇಲೆ ಹೋಗ್ತಿದೆ ಮತ್ತೊಂದು ಕೆಳಗಡೆ ಹೋಗ್ತಿದೆ ಅಂದ್ರೆ ದಟ್ ಇಸ್ ನಾಟ್ ಪಾರ್ಟ್ ಆಫ್ ಡೋ ಥಿಯರಿ ಅಂತ ನೀವು ನೆನ್ಪಿಟ್ಕೋಬೇಕಾಗಿರುವಂತಹ ವಿಷಯ. ಅದ್ರ ಜೊತೆಗೆ ಯಾವುದೇ ಒಂದು ವಿಷಯ, ನೆನ್ನೆಯ ವಿಷಯ, ಇವತ್ತಿನ ವಿಷಯ, ನಾಳೆಯ ವಿಷಯ, ಮುಂದಿನ ವಾರದ ವಿಷಯ, ಮುಂದಿನ ವರ್ಷದ ವಿಷಯ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅವಷ್ಟು ಇನ್ಫಾರ್ಮೇಶನ್ಸ್ ನಿಮ್ಮ ಸ್ಟಾಕ್ ಅಲ್ಲಿ ಇರುತ್ತೆ ಅಥವಾ ಚಾರ್ಟ್ ಅಲ್ಲಿ ಇರುತ್ತೆ. ಅದಕ್ಕೆ ಸುಮಾರು ಸಲ ಹೇಳೋದು, ನೀವು ಸುಮಾರು ಇನ್ಫಾರ್ಮೇಶನ್ಸ್ ನ್ಯೂಸ್ ಚಾನಲ್ ಅಂತ ತಲೆ ಕೆಡ್ಸ್ಕೊಂಬಿಡಿ, ಚಾರ್ಟ್ ಒಂದು ನೋಡಿ ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ಸ್ ಅಲ್ಲೇ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಹ್ಯೂಮನ್ ಬೀಯಿಂಗ್ಸ್ಗೆ ಗೊತ್ತಿರುವಂತ ಇನ್ಫಾರ್ಮೇಶನ್, ಫ್ಯೂಚರ್ ಬರುವಂತ ಇನ್ಫಾರ್ಮೇಶನ್ಸ್, ಅಥವಾ ಎಕ್ಸಾಂಪಲ್ ರಿಲಯನ್ಸ್ ಬಂದು ಜಸ್ಟ್ ಡೈಲಿ ಅಕ್ವಿಸಿಷನ್ ಮಾಡ್ತಿದ್ದಾರೆ ಅಂತ ಹೇಳ್ತಿದಾರಲ್ವಾ. ಸೊ ಈ ಒಂದು ಇನ್ಫಾರ್ಮೇಶನ್ಸ್ ಆಬ್ವಿಯಸ್ಲಿ ಇನ್ಸೈಡರ್ಸ್ ಯಾರಿರ್ತಾರೆ ಅವ್ರಿಗೆ ಸುಮಾರು ತಿಂಗಳ ಹಿಂದೆ ಗೊತ್ತಿರುತ್ತಲ್ವಾ. ಸೊ ಅದು ಆಲ್ರೆಡಿ ಸ್ಟಾಕ್ ಅಲ್ಲಿ ಅಪ್ಡೇಟ್ ಆಗಿರುತ್ತೆ ವಿತ್ ಪ್ರೈಸ್. ಇದು ಹ್ಯೂಮನ್ ಬೀಯಿಂಗ್ಸ್ ಗೊತ್ತಿರುವಂತ ವಿಷಯ. ಗೊತ್ತಿಲ್ಲದೆ ಇರುವಂತಹ ವಿಷಯ, ಎಕ್ಸಾಂಪಲ್ ಸುನಾಮಿ ಆಯ್ತು, ಅರ್ತ್ ಕ್ವೇಕ್ ಆಯ್ತು, ಕೊರೋನಾ ಬಂತು, ಈ ರೀತಿ ಒಂದು ಇನ್ಫಾರ್ಮೇಶನ್ಸ್ ಈವೆಂಟ್ಸ್ ಬಂತು ಅಂದ್ರೆ ಅದು ಡಿಸ್ಕೌಂಟ್ ಆಗೋದಿಲ್ಲ. ಅದು ಬಿಟ್ಟು ಬೇರೆ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಇರುವಂತಹ ಒಂದು ಇನ್ಫಾರ್ಮೇಶನ್ಸ್ ಮಾರ್ಕೆಟ್ ಡಿಸ್ಕೌಂಟ್ಸ್ ಮಾಡುತ್ತೆ ಅಂತ ಸಹ ಈ ಡೋ ಥಿಯರಿ ಸಹ ಹೇಳುತ್ತೆ. ಅದ್ರ ಜೊತೆಗೆ ಯಾವುದೇ ಒಂದು ಸ್ಟ್ರಾಂಗ್ ಟ್ರೆಂಡ್ ಇದೆ ಅಂತ ಹೇಳಿದ್ರೆ ಅದು ರಿವರ್ಸ್ ಆಗುತ್ತೆ ಅಂತ ನಾವು ಹೇಳೋಕ್ಕಿಂತ ಮುಂಚೆ ಅದು ರಿವರ್ಸಲ್ ಒಂದು ಸೈನ್ ಸಹ ನೋಡ್ಬೇಕಾಗುತ್ತೆ. ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ. ಎಕ್ಸಾಂಪಲ್ ಒಂದು ಈ ರೀತಿ ಒಂದು ಅಪ್ ಟ್ರೆಂಡ್ ಹೋಗ್ತಿದೆ ಅಂತ ಅನ್ಕೊಳ್ಳಿ. ಜಸ್ಟ್ ಎಕ್ಸಾಂಪಲ್, ಈ ರೀತಿ ಒಂದು ಅಪ್ ಟ್ರೆಂಡ್ ಹೋಗ್ಬೇಕಾದ್ರೆ ಕಂಪ್ಲೀಟ್ ಹಿಂಗ್ ಬೀಳೋದಿಲ್ಲ,
ಪ್ರೊವೈಡೆಡ್ ಕೊರೋನಾ ರೀತಿ ಬೇರೆ ಏನಾದರೂ ಒಂದು ವಾರ್ ಆಯ್ತು, ಈ ರೀತಿ ಏನಾದ್ರು ಆಯ್ತು ಅಂದ್ರೆ ಬೀಳುವಂಥ ಚಾನ್ಸಸ್ ಇರುತ್ತೆ. ಅದು ಬಿಟ್ಟರೆ ಓವರ್ ಆಲ್ ನೀವು ಸ್ಟಾಕ್ ಮಾರ್ಕೆಟ್ ಹಿಂಗೆ ಏನಾದ್ರು ಹೋಯ್ತು ಅಂತ ಹೇಳಿದ್ರೆ ಸ್ಟಾಕ್ ಕೆಳಗಡೆ ಬೀಳಕ್ಕಿಂತ ಮುಂಚೆ ಈ ರೀತಿ ಒಂದು ರೇಂಜ್ಗೆ ಹೋಗುತ್ತೆ. ಇದು ಕೈಂಡ್ ಆಫ್ ನಿಮಗೆ ಒಂದು ಸೈನ್ ಕೊಡುತ್ತೆ ನೆಕ್ಸ್ಟ್ ಟ್ರೆಂಡ್ ಚೇಂಜ್ ಆಗ್ತಿದೆ ಅಂತ. ಸೊ ಈ ಡೋ ಥಿಯರಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಯಾವುದೇ ಒಂದು ಟ್ರೆಂಡ್ ಚೇಂಜ್ ಆಗೋಕ್ಕಿಂತ ಮುಂಚೆ ಒಂದು ಸಿಗ್ನಲ್ ಕೊಡುತ್ತೆ ಅಂತ ಅವರು ಈ ಒಂದು ಥಿಯರಿ ಮುಖಾಂತರ ಹೇಳ್ತಿದ್ದಾರೆ. ಸೊ ವೆರಿ ಹೈ ಲೆವೆಲ್ ಹೇಳಿದ್ದೀನಿ ಸ್ನೇಹಿತರೆ. ಸೊ ಥಿಯರಿ ನೀವು ತಿಳ್ಕೊಳ್ಳಿ. ಸೊ 6 ಪ್ರಿನ್ಸಿಪಲ್ಸ್ ಏನಿದೆ ಅದನ್ನ ನೀವು ತಿಳ್ಕೊಳ್ಳಿ. ಅದಾದ ನಂತರ ನಾಳಿನ ವಿಡಿಯೋದಲ್ಲಿ ನಿಮಗೆ ಒಂದು ಲೈವ್ ಎಕ್ಸಾಂಪಲ್ ತೋರಿಸ್ತೀನಿ. ಅಪ್ ಟ್ರೆಂಡ್ ಯಾವ ರೀತಿ ಇರುತ್ತೆ, ಪ್ರೈಮರಿ ಟ್ರೆಂಡ್ ಯಾವ ರೀತಿ ಇರುತ್ತೆ, ಅದ್ರ ಜೊತೆಗೆ ಯಾವುದೇ ಒಂದು ಸ್ಟಾಕ್ ಅಲ್ಲಿ ನೀವು ಯಾವ ರೀತಿಯ ಫೇಸ್ನ ಹೆಂಗೆ ಕಂಡುಹಿಡಿಬೋದು ಅಂತ ಒಂದು ನಿಮ್ಗೆ ಐಡಿಯಾ ಕೊಡ್ತೀನಿ. ಅದನ್ನು ನೀವು ಬೇರೆ ಬೇರೆ ಸ್ಟಾಕ್ ಅಲ್ಲಿ ನೀವು ಒಂದು ರಿಸರ್ಚ್ ಮಾಡಿದ್ರೆ ನಿಮಗೂ ಸಹ ನಾಲೆಜ್ ಹೆಲ್ಪ್ ಆಗುತ್ತೆ. ಅದು ಸಹ ಅದ್ರ ಜೊತೆಗೆ ನೀವು ಸಹ ಬೇರೆಯವರಿಗೆ ಶೇರ್ ಮಾಡ್ಬೋದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.